ನಮಸ್ತೆ ವೀಕ್ಷಕರೇ, ಲವ್ ಪಾಯಿಂಟ್ಗೆ ಸ್ವಾಗತ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವೆಂದರೆ ಅದು ಕೇವಲ ಕ್ರಿಕೆಟ್ ಅಲ್ಲ, ಅದೊಂದು ಯುದ್ಧದ ಭಾವನೆ. ನಿನ್ನೆ ಅಂದರೆ ಫೆಬ್ರವರಿ 15, 2026ರಂದು ಶ್ರೀಲಂಕಾದ ಕೊಲಂಬೋದಲ್ಲಿ ನಡೆದ ಐಸಿಸಿ ಪುರುಷರ T20 ವಿಶ್ವಕಪ್ನ ಮಹಾ ಸಂಗ್ರಾಮದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನ 61 ರನ್ಗಳಿಂದ ಸೋಲಿಸಿ ಅಬ್ಬರಿಸಿದೆ. ಆದರೆ ಈ ಗೆಲುವಿಗಿಂತ ಹೆಚ್ಚಾಗಿ ಇಡೀ ಜಗತ್ತು ಚರ್ಚಿಸುತ್ತಿರುವುದು ಮೈದಾನದಲ್ಲಿ ನಡೆದ ಒಂದು ಘಟನೆಯ ಬಗ್ಗೆ. ಹೌದು, ಪಂದ್ಯದ ಆರಂಭದಿಂದ ಅಂತ್ಯದವರೆಗೆ ಆಟಗಾರರು ಪರಸ್ಪರ ಕೈ ಕುಲುಕಲೇ ಇಲ್ಲ. ಯಾಕೆ ಸೂರ್ಯಕುಮಾರ್ ಯಾದವ್ ಮತ್ತು ಪಾಕ್ ನಾಯಕ ಸಲ್ಮಾನ್ ಅಲಿ ಅಘಾ ಒಬ್ಬರಿಗೊಬ್ಬರು ಕಣ್ಣೆತ್ತಿಯೂ ನೋಡಲಿಲ್ಲ? ಈ ನೋ ಹ್ಯಾಂಡ್ ಶೇಕ್ ಪಾಲಿಸಿಯ ಹಿಂದಿರುವ ರಹಸ್ಯವೇನು? ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನ ಬಿಚ್ಚಿಡ್ತೀವಿ, ನೋಡಿ. ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಆರಂಭದಲ್ಲೇ ಒತ್ತಡಕ್ಕೆ ಸಿಲುಕಿತ್ತು. ಆದರೆ ಯುವ ತಾರೆ ಇಶಾನ್ ಕಿಶನ್ ಮೈದಾನಕ್ಕಿಳಿಯುತ್ತಿದ್ದಂತೆ ಪಂದ್ಯದ ಚಿತ್ರಣವನ್ನೇ ಬದಲು ಮಾಡಿದ್ರು. ಪಾಕಿಸ್ತಾನದ ವೇಗಿಗಳಾದ ಶಾಹಿನ್ ಅಫ್ರಿದಿ ಹಾಗೂ ಹ್ಯಾರಿಸ್ ರಫ್ ಅವರು ಎಸೆತಗಳನ್ನು ಇಶಾನ್ ಕಿಶನ್ ಕೇವಲ ಬೌಂಡ್ರಿ ಮತ್ತು ಸಿಕ್ಸರ್ಗಳಿಗೆ ಅಟ್ಟಿದ್ರು. ಕೇವಲ 40 ಎಸೆತಗಳಲ್ಲಿ 77 ರನ್ ಬಾರಿಸಿದ ಇಶಾನ್ ಅವರ ಇನ್ನಿಂಗ್ಸ್ ಭಾರತಕ್ಕೆ ಭದ್ರ ಬುನಾದಿ ಹಾಕಿತು. ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ತಿಲಕ್ ವರ್ಮಾ ಅವರ ಉಪಯುಕ್ತ ರನ್ಗಳ ನೆರವಿನಿಂದ ಭಾರತ 20 ಓವರ್ನಲ್ಲಿ 175 ರನ್ಗಳ ಬೃಹತ್ ಮೊತ್ತವನ್ನ ಏರಿಸಿತು. ಪಾಕ್ ಬೌಲರ್ಗಳ ರನ್ ನಿಯಂತ್ರಿಸಲು ಹರಸಾಹಸ ಪಟ್ಟರೂ ಕೂಡ ಭಾರತದ ಬ್ಯಾಟಿಂಗ್ ವೇಗಕ್ಕೆ ಬ್ರೇಕ್ ಹಾಕಲು ಸಾಧ್ಯವಾಗಲಿಲ್ಲ. 176 ರನ್ಗಳ ಕಠಿಣ ಗುರಿ ಬೆನ್ನಟ್ಟಿದ ಪಾಕಿಸ್ತಾನಕ್ಕೆ ಭಾರತದ ಬೌಲರ್ಗಳು ಆರಂಭದಲ್ಲಿ ಸಿಂಹಸ್ವಪ್ನರಾದರು. ಜಸ್ಪ್ರೀತ್ ಬುಮ್ರಾ ಅವರ ನಿಖರ ದಾಳಿಗೆ ಪಾಕ್ ಆರಂಭಿಕ ಆಟಗಾರರು ಉತ್ತರವಿಲ್ಲದೆ ಪೆವಿಲಿಯನ್ ಸೇರಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ಪಾಕ್ ಬ್ಯಾಟರ್ಗಳು ಚೇತರಿಸಿಕೊಳ್ಳಲು ಯತ್ನಿಸಿದ್ರು. ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ಅವರ ಸಂಘಟಿತ ದಾಳಿ ಪಾಕಿಸ್ತಾನವನ್ನ ಕೇವಲ 114 ರನ್ಗಳಿಗೆ ಆಲ್ಔಟ್ ಮಾಡಿತು. ಭಾರತ 61 ರನ್ಗಳ ಐತಿಹಾಸಿಕ ಜಯದೊಂದಿಗೆ ಅಜೇಯವಾಗಿ ಸೂಪರ್ 8 ಹಂತಕ್ಕೆ ಅರ್ಹತೆಯನ್ನ ಪಡೆಯಿತು. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಪಂದ್ಯದ ಗೆಲುವಿಗಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿರುವ ಆಟಗಾರರ ನಡುವಿನ ಶೀತಲ ಸಮರ ನೀವು ಗಮನಿಸಿರಬಹುದು. ಟಾಸ್ ಸಮಯದಲ್ಲಿ ಭಾರತದ ನಾಯಕ ಸೂರ್ಯಕುಮಾರ್ ಯಾದವ್ ಮತ್ತು ಪಾಕಿಸ್ತಾನದ ನಾಯಕ ಸಲ್ಮಾನ್ ಅಲಿ ಅಘಾ ಕನಿಷ್ಠ ಸೌಜನ್ಯಕ್ಕೂ ಹಸ್ತಲಾಘವ ಮಾಡಲಿಲ್ಲ. ವಾಸ್ತವವಾಗಿ ಇದು 2025ರ ಏಷ್ಯಾ ಕಪ್ನಿಂದ ಜಾರಿಯಲ್ಲಿರುವ ನೋ ಹ್ಯಾಂಡ್ ಶೇಕ್ ಪಾಲಿಸಿ. ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಬಿಕ್ಕಟ್ಟು ಮತ್ತು ಗಡಿಯಲ್ಲಿನ ಉದ್ವಿಗ್ನತೆಯ ಹಿನ್ನೆಲೆಯಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿ ಮತ್ತು ತಂಡವು ಈ ಕಠಿಣ ನಿಲುವನ್ನು ತಾಳಿದೆ. ಪಂದ್ಯ ಮುಗಿದ ನಂತರವೂ ಆಟಗಾರರು ಪರಸ್ಪರ ಕೈ ಕುಲುಕದೆ ನೇರವಾಗಿ ಮೈದಾನದಿಂದ ಹೊರನಡೆದಿದ್ದು ಭಾರತದ ದೃಢ ನಿಲುವನ್ನು ತೋರಿಸುತ್ತದೆ. ಕ್ರೀಡೆ ಮತ್ತು ರಾಜಕೀಯ ಬೆರೆಯಬಾರದು ಎನ್ನುವವರ ನಡುವೆ ದೇಶದ ಗೌರವವೇ ಮೊದಲು ಎಂಬ ಸಂದೇಶವನ್ನ ಈ ನಡೆ ನೀಡುತ್ತಿದೆ. ಗೆಳೆಯರೆ, ವಿಶ್ವಕಪ್ನಲ್ಲಿ ಭಾರತ ಈ ಬಾರಿ ಭರ್ಜರಿ ಗೆಲುವು ನಿಮಗೆ ಎಷ್ಟು ಖುಷಿ ನೀಡಿದೆ? ಮತ್ತು ಆಟಗಾರರು ಹಸ್ತಲಾಘವ ಮಾಡದ ಈ ನ್ಯೂ ಹ್ಯಾಂಡ್ ಶೇಕ್ ಪಾಲಿಸಿಯ ಬಗ್ಗೆ ನಿಮ್ಮ ವೈಯಕ್ತಿಕ ಅನಿಸಿಕೆ ಏನು? ಭಾರತ ತಂಡ ಮಾಡಿದ್ದು ಸರಿಯೇ ಅಥವಾ ಕ್ರೀಡಾ ಸ್ಫೂರ್ತಿ ಮುಖ್ಯವೇ? ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಈ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ. ಇಂತಹ ಮತ್ತಷ್ಟು ರೋಚಕ ಕ್ರೀಡಾ ಮತ್ತು ಕಾನೂನು ಮಾಹಿತಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.